ಆಕಾಶವಾಣಿ ಆರೋಗ್ಯ ಕಾರ್ಯಕ್ರಮ. ಶ್ರೋತೃಗಳೇ ನಮಸ್ಕಾರ. ಇವತ್ತಿನ ಆರೋಗ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ಥೈರಾಯ್ಡ್ ಕಾಯಿಲೆ ಮತ್ತು ಚಿಕಿತ್ಸೆ ಈ ಕುರಿತು ಮಡಿಕೇರಿಯ ಕೊಡಗು ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯ ತುರ್ತು ಚಿಕಿತ್ಸಾ ವಿಭಾಗದ ಪ್ರಾಧ್ಯಾಪಕರು, ಮುಖ್ಯಸ್ಥರು ಹಾಗೂ ಕಿವಿ ಮೂಗು ಗಂಟಲಿನ ಹಿರಿಯ ತಜ್ಞ ವೈದ್ಯರಾದ ಡಾಕ್ಟರ್ ಮೋಹನ್ ಅಪ್ಪಾಜಿ ಅವರೊಂದಿಗೆ ಸಂದರ್ಶನವಿದೆ. ಬಳಿಕ ಅತಿಸಾರ ತಡೆಗಟ್ಟುವಿಕೆ ಕುರಿತು ಕೊಡಗು ಜಿಲ್ಲಾ ಸಂತಾನೋತ್ಪತ್ತಿ ಮತ್ತು ಮಕ್ಕಳ ಆರೋಗ್ಯಾಧಿಕಾರಿ ಡಾಕ್ಟರ್ ಎಆರ್ ಮಧುಸೂದನ್ ಅವರೊಂದಿಗಿನ ಸಂದರ್ಶನ ಮೂಡಿಬರಲಿದೆ. ಆರಂಭದಲ್ಲಿ ಕೇಳಿ ಥೈರಾಯ್ಡ್ ಕಾಯಿಲೆ ಮತ್ತು ಚಿಕಿತ್ಸೆ ಈ ಕುರಿತು ಮಡಿಕೇರಿಯ ಕೊಡಗು ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯ ತುರ್ತು ಚಿಕಿತ್ಸಾ ವಿಭಾಗದ ಪ್ರಾಧ್ಯಾಪಕರು, ಮುಖ್ಯಸ್ಥರು ಹಾಗೂ ಕಿವಿ ಮೂಗು ಗಂಟಲಿನ ಹಿರಿಯ ತಜ್ಞ ವೈದ್ಯರಾದ ಡಾಕ್ಟರ್ ಮೋಹನ್ ಅಪ್ಪಾಜಿ ಅವರೊಂದಿಗೆ ಸಂದರ್ಶನ. ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರ. ನಮ್ಮ ಇವತ್ತಿನ ಆರೋಗ್ಯ ಕಾರ್ಯಕ್ರಮದಲ್ಲಿ ನಾವು ಈ ಥೈರಾಯ್ಡ್ ಕಾಯಿಲೆಗಳ ಬಗ್ಗೆ ಪರಿಚಯವನ್ನು ಮಾಡಿಕೊಳ್ಳೋಣ. ಈ ಕುರಿತು ನಮಗೆ ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದಾರೆ ಕೊಡಗು ಜಿಲ್ಲೆ ಮಡಿಕೇರಿಯ ಕೊಡಗು ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯಲ್ಲಿ ತುರ್ತು ಚಿಕಿತ್ಸಾ ವಿಭಾಗದ ಪ್ರಾಧ್ಯಾಪಕರು ಹಾಗೂ ಮುಖ್ಯಸ್ಥರು, ಹಾಗೆಯೇ ಕಿವಿ ಮೂಗು ಮತ್ತು ಗಂಟಲಿನ ಹಿರಿಯ ತಜ್ಞ ವೈದ್ಯರಾದಂಥ ಡಾಕ್ಟರ್ ಮೋಹನ್ ಅಪ್ಪಾಜಿಯವರು. ನಮಸ್ಕಾರ ಡಾಕ್ಟರ್ ಮೋಹನ್ ಅಪ್ಪಾಜಿಯವರೇ. ನಮಸ್ಕಾರ. ಈಗೀಗ ಈ ಥೈರಾಯ್ಡ್ ಕಾಯಿಲೆಗಳ ಬಗ್ಗೆ ನಾವು ಹೆಚ್ಚು ಕೇಳ್ತಾ ಇದ್ದೀವಿ. ಹೌದು. ಇದ್ರ ಬಗ್ಗೆ ನಮ್ಮ ಕೇಳುಗರಿಗೆ ಒಂದು ಅರಿವನ್ನು ಮೂಡಿಸೋದು ಬಹಳ ಅವಶ್ಯಕ. ಹೌದು. ಮೊದಲಿಗೆ ಈ ಥೈರಾಯ್ಡ್ ಗ್ರಂಥಿ ಬಗ್ಗೆ ಒಂದು ಪರಿಚಯವನ್ನು ಮಾಡಿಕೊಡ್ತೀರಾ? ಈ ಥೈರಾಯ್ಡ್ ಗ್ರಂಥಿ ಅದನ್ನ ಕಾಮನ್ ಆಗಿ ನಾವು ಥೈರಾಯ್ಡ್ ಗ್ಲ್ಯಾಂಡ್ ಅಂತ ಹೇಳ್ತೇವೆ. ಇದೊಂದು ಎಂಡೋಕ್ರೈನ್ ಗ್ಲ್ಯಾಂಡ್ ನಮ್ಮ ಕುತ್ತಿಗೆ ಮುಂಭಾಗದಲ್ಲಿ ಇರ್ತದೆ, ಸ್ಕಿನ್ ಒಳಭಾಗದಲ್ಲಿ. ಇದು ಸುಮಾರು ಒಂದು 25 ಗ್ರಾಮ್ ಇರ್ಬೋದು, ಒಂದು ಸಣ್ಣ ಗ್ರಂಥಿ. ಅದು ಎಲ್ಲ ನಮ್ಮ ಬಾಡಿ, ಹಾರ್ಟ್, ಟೆಂಪರೇಚರ್ ಎಲ್ಲನೂ ರೆಗ್ಯುಲೇಟ್ ಮಾಡ್ತದೆ. ಅಷ್ಟೊಂದು ಇಂಪಾರ್ಟೆಂಟ್ ಗ್ಲ್ಯಾಂಡ್ ಅದು. ಸೊ ಅದರ ಹಾರ್ಮೋನು ಥೈರಾಕ್ಸಿನ್ ಹಾರ್ಮೋನ್ ಅಂತ ಹೇಳ್ತೇವೆ. ಅದು ಇಡೀ ನಮ್ಮ ದೇಹದ ಗ್ರೋತ್ ಇರ್ಬೋದು, ಎಲ್ಲ ಸೆಲ್ ಮೆಟಾಬಲಿಸಮ್ ಇರ್ಬೋದು, ಟೆಂಪರೇಚರ್ ರೆಗ್ಯುಲೇಷನ್ ಇರ್ಬೋದು, ನಮ್ಮ ಬಾಡಿದು ಹಾರ್ಟ್ ಬೀಟ್ ಇರ್ಬೋದು, ಬ್ರೈನ್ ಡೆವಲಪ್ಮೆಂಟ್ ಇರ್ಬೋದು. ಈ ಥೈರಾಕ್ಸಿನ್ ಹಾರ್ಮೋನ್ ಅಷ್ಟೊಂದು ಇಂಪಾರ್ಟೆಂಟ್ ನಮ್ಮ ದೇಹಕ್ಕೆ. ಸೊ ನಮ್ಮ ಮಡಿಕೇರಿ ಮತ್ತೆ ಕೊಡಗಿನಲ್ಲಿ ಸ್ವಲ್ಪ ಇದು ಕಾಮನ್ ಡಿಸಾರ್ಡರ್ ಆಗಿ ಕಂಡು ಬರ್ತವೆ. ನಮ್ಮ ಹತ್ರ ಟ್ರೀಟ್ಮೆಂಟ್ ಬರ್ತಾರೆ. ಕಾರಣ ಏನಿರ್ಬೋದು ಅಂತೀರಾ? ಕಾರಣ ಅಂದ್ರೆ ಒಂದು ಎತ್ತರದ ಪ್ರದೇಶ ಇದು, ಅದರಿಂದ ಐಡಿನ್ ಡಿಫಿಷಿಯನ್ಸಿ ಸ್ವಲ್ಪ ಕಾಮನ್ ಇದೆ ಇಲ್ಲಿ. ಹಾಗಾಗಿ ಈಗ ಇತ್ತೀಚೆಗೆ ಐಡೈಸ್ ಸಾಲ್ಟ್ ಬಂದ ಮೇಲೆ ಸ್ವಲ್ಪ ಕಮ್ಮಿ. ಇದು ಎನದರ್ ಕಾಸ್ ಏನಂದ್ರೆ ಒಂದು ಜೆನೆಟಿಕ್ ಪ್ರಿಡಿಸ್ಪೊಸಿಷನ್, ಜೆನೆಟಿಕ್ ಇರ್ಬೋದು ಅಥವಾ ಆಟೋ ಇಮ್ಯೂನ್ ಡಿಸೀಸ್ ಇರ್ಬೋದು. ಸೊ ಅನೇಕ ಕಾರಣದಿಂದ, ಬಟ್ ಮೇಯ್ನ್ ಆಗಿ ಐಡಿನ್ ಡಿಫಿಷಿಯನ್ಸಿಂದ ಬರುವಂತ ಕಾಯಿಲೆ ಇದು. ಈಗ ಸಾಮಾನ್ಯವಾದ ಈ ಥೈರಾಯ್ಡ್ ಕಾಯಿಲೆಗಳು ಯಾವ್ಯಾವು ಅಂತೀರಾ? ಥೈರಾಯ್ಡ್ ಕಾಯಿಲೆಗಳು 3 ಥರದ್ದು ಇರ್ತದೆ. ಒಂದು ಹೈಪರ್ ಥೈರಾಯ್ಡಿಸಮ್ ಅಂತ ಹೇಳ್ತೇವೆ. ಅದು ಥೈರಾಕ್ಸಿನ್ ಹಾರ್ಮೋನ್ ಬಾಡಿಲಿ ಜಾಸ್ತಿಯಾಗಿ ಅದರಿಂದ ಪರಿಣಾಮ ಆಗಿ ಈ ಥೈರಾಕ್ಸಿನ್ ಹಾರ್ಮೋನು ಎಲ್ಲ ಬಾಡಿ ಟಿಶ್ಯೂಸ್ ಮೇಲೂ ಆಗ್ತದೆ. ಸೊ ಅವರಿಗೆ ಪ್ಯಾಲ್ಪಿಟೇಷನ್ಸ್ ಅಂತ ಹೇಳ್ತೀವಿ, ನಾಡಿ ಮಿಡಿತ ತುಂಬಾ ಜಾಸ್ತಿ ಇರ್ತದೆ, ಹಾರ್ಟ್ ಬೀಟ್ ಜಾಸ್ತಿ ಇರ್ತದೆ, ಆಂಗ್ಸೈಟಿ ಜಾಸ್ತಿ ಇರ್ತದೆ. ಮತ್ತೆ ಕೋಲ್ಡ್ ಇದರಲ್ಲಿ ಹಾಟ್ ವೆದರ್ನ ಅವರು ಬೇರ್ ಮಾಡೋಕ್ಕಾಗೋದಿಲ್ಲ. ಆಂಗ್ಸೈಟಿ, ಮೆನ್ಸ್ಟ್ರಲ್ ಡಿಸಾರ್ಡರ್ಸ್ ಲೇಡೀಸ್ಗೆ, ಅನೇಕ ಗ್ಯಾಸ್ಟ್ರೋಎಂಟರಲ್ ಸಿಂಪ್ಟಮ್ಸ್, ಬೇದಿ, ಆ ಥರ ಎಲ್ಲ ಅನೇಕ ಸಿಂಪ್ಟಮ್ಸ್ ಕಂಡು ಬರ್ತದೆ ಹೈಪರ್ ಥೈರಾಯ್ಡಿಸಮ್ ಅಲ್ಲಿ. ಮತ್ತೆ ಕೋಪ ಬರೋದು, ಬಾಡಿ ವೀಕ್ ಆಗೋದು, ಇಂಥದ್ದೆಲ್ಲ ತುಂಬಾ ಕಂಡು ಬರ್ತದೆ. ಮತ್ತೆ ಇನ್ನೊಂದು ಏನಂದ್ರೆ ಹೈಪೋಥೈರಾಯ್ಡಿಸಮ್, ಬಾಡಿಲಿ ಥೈರಾಕ್ಸಿನ್ ಕಮ್ಮಿ ಇರ್ತದೆ, ಸರ್ಕ್ಯುಲೇಟಿಂಗ್ ಹಾರ್ಮೋನ್ ಕಮ್ಮಿ ಇರ್ತದೆ. ಅದರಿಂದ ಅವರು ಲೆಥರ್ಜಿಕ್, ಸೋಮೇರಿಗಳಾಗಿರ್ತಾರೆ. ಮತ್ತೆ ಅವರಿಗೆ ಅದರಿಂದ ಪರಿಣಾಮವಾಗಿ ಬೇರೆ ಅನೇಕ ತೊಂದರೆಗಳು ಆಗ್ತವೆ. ಬಾಡಿ ಡೆವಲಪ್ಮೆಂಟ್ ಇರ್ಬೋದು, ಬ್ರೈನ್ ಡೆವಲಪ್ಮೆಂಟ್ ಇರ್ಬೋದು, ಮತ್ತೆ ಆಂಗ್ಸೈಟಿ ಇರ್ಬೋದು, ಇಂಥದ್ದು ಅನೇಕ ಕಂಡು ಬರ್ತದೆ. ಬಾಡಿ ತುಂಬಾ ದಪ್ಪ ಆಗ್ತದೆ ಅವರಿಗೆ. ಇದು ಎರಡನೇದು. ಹೌದು. ಮತ್ತೆ ಮೂರನೇದು ಇನ್ಫೆಕ್ಷನ್ ಇರ್ಬೋದು, ಥೈರಾಯ್ಡೈಟಿಸ್ ಅಂತ ಹೇಳ್ತೇವೆ. ಆ ಥೈರಾಯ್ಡ್ ಗ್ಲ್ಯಾಂಡ್ಗೆ ಇನ್ಫೆಕ್ಟ್ ಆಗಿಬಿಟ್ಟು ಅದನ್ನೊಂದು ಥೈರಾಯ್ಡೈಟಿಸ್ ಅಂತ ಹೇಳ್ತೇವೆ. ಮತ್ತೆ ಆಟೋ ಇಮ್ಯೂನ್ ಪ್ರಾಬ್ಲಮ್ ಇಂದ ಬಾಡಿಲಿ ಆಟೋ ಆಂಟಿಬಾಡೀಸ್ ಡೆವಲಪ್ ಆಗಿಬಿಟ್ಟು ಅದನ್ನ ಅಟ್ಯಾಕ್ ಮಾಡ್ತದೆ ಥೈರಾಯ್ಡ್ ಸೆಲ್ಸ್ ನ. ಸೊ ಅದು ಆಟೋ ಇಮ್ಯೂನ್ ಡಿಸಾರ್ಡರ್ಸ್. ಅದನ್ನ ನಾವು ಕಾಮನ್ ಆಗಿ ಹಶಿಮೋಟೋಸ್ ಗಾಯ್ಟರ್ ಅಂತ ಹೇಳ್ತೀವಿ. ಈ ಥೈರಾಯ್ಡ್ ಗ್ರಂಥಿ ಹೇಗೆ ಕೆಲಸ ಮಾಡುತ್ತೆ ಅಂತೀರಿ? ಥೈರಾಕ್ಸಿನ್ ಹಾರ್ಮೋನ್ ಸೆಕ್ರೀಟ್ ಮಾಡಲಿಕ್ಕೆ, ಸಿಂಥಸೈಸ್ ಮಾಡಲಿಕ್ಕೆ ಥೈರಾಕ್ಸಿನ್ ಹಾರ್ಮೋನ್ ಬೇಕಾಗ್ತದೆ.
ಸೊ ಥೈರಾಕ್ಸಿನ್ ಹಾರ್ಮೋನ್ ಅದನ್ನ ಹೆಂಗೆ ಸಿಂಥಿಸಿಸ್ ಆಗ್ತದೆ ಅಂದ್ರೆ ಬಾಡಿಲಿ ನಾವು ಏನು ಆಹಾರ ತಗೊಳ್ತೀವಿ, ಉಪ್ಪು ಇರ್ಬೋದು, ವೆಜಿಟೇಬಲ್ಸ್ ಇರ್ಬೋದು, ಅದರಿಂದ ಬಾಡಿಯಿಂದ ಅಯೋಡಿನ್ ತಕೊಂಡು ಥೈರಾಯ್ಡ್ ಸೆಲ್ಸ್ ಅದನ್ನ ಸಿಂಥಿಸೈಸ್ ಮಾಡುತ್ತೆ, ಹಾರ್ಮೋನ್ ಸಿಂಥಿಸೈಸ್ ಮಾಡಿ ಬ್ಲಡ್ ಸ್ಟ್ರೀಮ್ಗೆ ಬಿಡ್ತದೆ. ಅದನ್ನ T3 T4 ಅಂತ ಹೇಳ್ತೇವೆ. ಸೊ T3 ಹಾರ್ಮೋನ್, ದಟ್ ಈಸ್ ಥೈರಾಕ್ಸಿನ್ ಹಾರ್ಮೋನ್, ನಮ್ಮ ದೇಹದ ಎಲ್ಲ ಸೆಲ್ಸ್ ಡೆವಲಪ್ಮೆಂಟ್ಗೂ ಬೇಕಾಗ್ತದೆ, ಇನ್ಕ್ಲೂಡಿಂಗ್ ಹಾರ್ಟ್ ಟಿಶ್ಯೂಸ್, ಬ್ರೈನ್ ಟಿಶ್ಯೂಸ್, ಎಲ್ಲದಕ್ಕೂ ಅದು ಬೇಕಾಗ್ತದೆ. ಇನ್ನು ಮುಖ್ಯವಾಗಿ ಒಬ್ಬ ವ್ಯಕ್ತಿಗೆ ಈ ಥೈರಾಯ್ಡ್ ಕಾಯಿಲೆ ಬಂದಿದೆ ಅಂತ ಹೇಗೆ ನಿರ್ಣಯಿಸಲಾಗುತ್ತೆ ಅಂತೀರಾ? ಕ್ಲಿನಿಕಲ್ಲಿ ನಾವು ಅವ್ರನ್ನ ನೋಡಿದಾಗಲೇ ನಮಗೆ ಒಂದು ಡೌಟ್ ಇರ್ತದೆ, ಇವ್ರಿಗೆ ಸಮ್ ಥೈರಾಯ್ಡ್ ಡಿಸಾರ್ಡರ್ ಇದೆ ಅಂತ. ಮತ್ತೆ ನಾವು ಆ ಥರ ಕ್ಲಿನಿಕಲ್ಲಿ ಫಸ್ಟ್ ನಾವು ಅಸೆಸ್ ಮಾಡಿದ ಮೇಲೆ ಅವ್ರ ಬ್ಲಡ್ ಟೆಸ್ಟ್ ಮಾಡ್ತೇವೆ, ಅಲ್ಟ್ರಾಸೌಂಡ್ ಸ್ಕ್ಯಾನ್ ಮಾಡ್ತೇವೆ, ನೀಡಲ್ ಟೆಸ್ಟ್ ಮಾಡ್ತೇವೆ. ಸೊ ಅನೇಕ ಟೆಸ್ಟ್ಗಳು ಮಾಡ್ತೇವೆ. ಅದರಲ್ಲಿ ನಾವು ಪತ್ತೆ ಹಚ್ಚಬಹುದು. ಹಾರ್ಮೋನ್ ಜಾಸ್ತಿ ಇದ್ರೆ ಹೈಪರ್ ಥೈರಾಯ್ಡಿಸಮ್ ಅಂತ ಹೇಳ್ತೀವಿ, ಹಾರ್ಮೋನ್ ಕಮ್ಮಿ ಇದ್ರೆ ಹೈಪೋಥೈರಾಯ್ಡಿಸಮ್ ಅಂತೀವಿ, ನಾರ್ಮಲ್ ಇದ್ರೆ ಯು ಥೈರಾಯ್ಡ್ ಅಂತ ಹೇಳ್ತೇವೆ. ಅಂದರೆ ಈಗ ಈ ಲಕ್ಷಣಗಳನ್ನು ನಾವು ನೋಡಿದರೆ ಹೇಗೆ ಗುರುತಿಸ್ಬೋದು ಇವರಿಗೆ ಇರಬಹುದಾ ಥೈರಾಯ್ಡ್ ಅಂತ? ಲಕ್ಷಣಗಳು ಒಂದು, ಇವಾಗ ಅವ್ರಿಗೆ ಕುತ್ತಿಗೆ ಜಾಗದಲ್ಲಿ ಟ್ಯೂಮರ್ಸ್ ಏನಾರು ಬಂದ್ರೆ ಗಾಯ್ಟರ್ ಅಂತ ಹೇಳ್ತೇವೆ, ದಪ್ಪ ಇರ್ತದೆ. ಟ್ಯೂಮರ್ಸ್ ಇದ್ರೆ ಕಂಡು ಬರ್ತದೆ, ಒಂದು ದೊಡ್ಡ ಗೆಡ್ಡೆ ಆಗಿರ್ತದೆ, ಅಂದ್ರೆ ಊತ ಇರ್ತದೆ, ಅದು ಕಾಣ್ತದೆ. ಕೆಲವು ಸಾರಿ ಏನು ಕಾಣೋದಿಲ್ಲ, ಬಟ್ ಅವರಿಗೆ ಸಿಂಪ್ಟಮ್ಸ್ ಇರ್ತದೆ, ಐದರ್ ಹೈಪರ್ ಥೈರಾಯ್ಡಿಸಮ್ ಸಿಂಪ್ಟಮ್ ಇರ್ತದೆ ಅಥವಾ ಹೈಪೋಥೈರಾಯ್ಡಿಸಮ್ ಸಿಂಪ್ಟಮ್ಸ್ ಇರ್ತದೆ. ಹೈಪರ್ ಥೈರಾಯ್ಡಿಸಮ್ ಅಲ್ಲಿ ಅವರಿಗೆ ಪಲ್ಸ್ ರೇಟ್ ಎಲ್ಲ ತುಂಬಾ ಜಾಸ್ತಿ ಇರ್ತದೆ, ಹಾರ್ಟ್ ಬೀಟ್ ತುಂಬಾ ಜಾಸ್ತಿ ಇರ್ತದೆ, ಸ್ವೆಟ್ಟಿಂಗ್ ಇರ್ತದೆ. ಸೊ ಅನೇಕ ಸಿಂಪ್ಟಮ್ಸ್ ಇರ್ತದೆ ಅವರಿಗೆ. ಹೈಪೋಥೈರಾಯ್ಡಿಸಮ್ ಅಲ್ಲಿ ಆಗ್ಲೇ ಹೇಳಿದೆ ತಮಗೆ, ಅವರು ಸೋಮಾರಿ, ಲೆಥಾರ್ಜಿಕ್ ಆಗಿ, ಮಂಕ್ ಆಗಿರ್ತಾರೆ, ಯಾವಾಗಲೂ ನಿದ್ರೆ ಯಾವಾಗಲೂ ಜಾಸ್ತಿ ಇರ್ತದೆ. ಸೊ ಅಂತ ನಮಗೆ ಕಂಡು ಬಂದಲ್ಲಿ ನಾವು ಅವ್ರನ್ನ ಲ್ಯಾಬ್ರೇಟರಿ ಟೆಸ್ಟ್ಗೆ ಒಳಪಡಿಸ್ತೇವೆ. ಅಂದ್ರೆ ಈಗ ಈ ಮಧುಮೇಹ ಇದೆಯಲ್ಲ, ಹೌದು, ಮಧುಮೇಹ ಮತ್ತೆ ಈ ಥೈರಾಯ್ಡ್ ಇದನ್ನ ಎರಡನ್ನೂ ಕೂಡ ಏನಾದರೂ ಸ್ವಲ್ಪ ಸರಿಯಾಗಿ ನಮ್ಮ ರೋಗಿಗಳು ಥೈರಾಯ್ಡ್ ಇದ್ದಾಗ ಮಧುಮೇಹ ಇದೆ ನನಗೆ ಅದಕ್ಕೆ ಸಣ್ಣಗಾಗಿದ್ದೀನಿ ಅಂತ ತಿಳ್ಕೊಬೋದಾ ಏನಾದರೂ? ಹೌದು, ಅವರಿಗೆ ಗೊತ್ತಿರೋದಿಲ್ಲ. ಕೆಲವರಿಗೆ ಈ ಥೈರಾಯ್ಡ್ ಡಿಸಾರ್ಡರ್ ಇದೆ ಅಂತಾನೆ ಗೊತ್ತಿರೋದಿಲ್ಲ. ಫಸ್ಟ್ ಟೈಮ್ ಆಕ್ಚುಲ್ ಆಗಿ ಅದಕ್ಕೆ ಅವರು ಅವರ ಪರ್ಸನಲ್ ಡಾಕ್ಟರ್ನ ನೋಡ್ಕೋಬೇಕು, ಫ್ಯಾಮಿಲಿ ಫಿಸಿಷಿಯನ್ ಕಾಣಬೇಕು, ಸರ್ಜನ್ಸ್ನ ಕಾಣಬೇಕು, ಫಿಸಿಷಿಯನ್ಸ್ನ ಕಾಣಬೇಕು. ಸೊ ಅವರಿಗೆ ಮಧುಮೇಹ ಇರೋದು ಗೊತ್ತಾಗ್ತದೆ. ಬಟ್ ಈ ಥೈರಾಯ್ಡ್ ಡಿಸಾರ್ಡರ್ ಬರುವಂಥದ್ದು ಅದನ್ನ ಸಪರೇಟ್ ಆಗಿ ನಾವು ಇನ್ವೆಸ್ಟಿಗೇಟ್ ಮಾಡಬೇಕಾಗ್ತದೆ. ಕೊಡಗಿನಲ್ಲಿ ತುಂಬಾ ಕಾಮನ್ ಆಗಿ ಈ ಥೈರಾಯ್ಡ್ ಡಿಸಾರ್ಡರ್ಸ್ ಪ್ರಾಬ್ಲಮ್ ತುಂಬಾ ಇದೆ. ಈಗ ಈ ಥೈರಾಯ್ಡ್ ಕಾಯಿಲೆಗಳನ್ನು ನಾವು ಸರಿಯಾಗಿ ಪತ್ತೆ ಹಚ್ಚದೇ ಇದ್ರೆ ಅದು ಯಾವ ರೀತಿಯಾದಂಥ ಒಂದು ಆರೋಗ್ಯ ಸಮಸ್ಯೆಗಳಿಗೆ ಕಾರಣ ಆಗ್ಬೋದು ಅಂತೀರಾ? ತುಂಬಾ ಆರೋಗ್ಯ ಸಮಸ್ಯೆ ಕಾರಣ ಆಗ್ತದೆ. ಫಾರ್ ಎಕ್ಸಾಂಪಲ್, ಇವಾಗ ಹೈಪರ್ ಥೈರಾಯ್ಡಿಸಮ್ ಅಂತ ಹೇಳ್ತೇವೆ, ಅವರಿಗೆ ಆಂಗ್ಸೈಟಿ, ನ್ಯೂರೋಸಿಸ್, ಥೈರಾಕ್ಸಿನ್ ಬಾಡಿಲಿ ತುಂಬಾ ಜಾಸ್ತಿ ಆದಲ್ಲಿ ಅವ್ರಿಗೆ ಹಾರ್ಟ್ಗೆ ಪ್ರಾಬ್ಲಮ್ ಆಗ್ಬೋದು. ಫಿಬ್ರಿಲೇಷನ್ ಅಂತ, ಹಾರ್ಟ್ ಬೀಟ್ ಎಲ್ಲ ಜಾಸ್ತಿ ಆಗಿ ಅವ್ರು ಸ್ಟ್ರೋಕ್ ಹೋಗ್ಬೋದು ಅಥವಾ ಹಾರ್ಟ್ ಅಟ್ಯಾಕ್ ಚಾನ್ಸಸ್ ಇರ್ತದೆ. ಅದರಿಂದ ಬೇರೆ ಆರ್ಗನ್ಸ್ ಮೇಲೆ ಈ ಥೈರಾಯ್ಡ್ ಹಾರ್ಮೋನ್ ತುಂಬಾ ಪ್ರಭಾವ ಬೀರ್ತದೆ. ಅದಕ್ಕೆ ಅದನ್ನ ನಾವು ಕಂಟ್ರೋಲ್ ಅಲ್ಲಿ ಯು ಥೈರಾಯ್ಡ್ ಸ್ಟೇಟ್ಗೆ ತರುವಂಥದ್ದು ಮಾಡಬೇಕಾಗ್ತದೆ. ಅಂದ್ರೆ ಈಗ ಥೈರಾಯ್ಡ್ ಕಾಯಿಲೆಗಳಿಗೆ ಹೇಗೆ ಚಿಕಿತ್ಸೆ ನೀಡಲಾಗುತ್ತೆ ಅಂತೀರಿ? ಎರಡು ಥರದ ಇದೆ, ಮೆಡಿಕಲ್ ಟ್ರೀಟ್ಮೆಂಟ್, ಒಂದು ಸರ್ಜಿಕಲ್ ಟ್ರೀಟ್ಮೆಂಟ್. ಮೆಡಿಕಲ್ ಟ್ರೀಟ್ಮೆಂಟ್ ಫಸ್ಟ್ ಹೈಪರ್ ಥೈರಾಯ್ಡಿಸಮ್, ಥೈರಾಕ್ಸಿನ್ ಜಾಸ್ತಿ ಇದ್ರೆ ನಾವು ಆಂಟಿ ಥೈರಾಯ್ಡ್ ಡ್ರಗ್ಸ್ ಅಂತ ಕೊಡ್ತೇವೆ. ಸೊ ಆಂಟಿ ಥೈರಾಯ್ಡ್ ಡ್ರಗ್ಸ್ ಕೊಟ್ಟು ಅದನ್ನ ನಾವು ಫಸ್ಟ್ ಯು ಥೈರಾಯ್ಡ್ ತರ್ತೇವೆ. ಮತ್ತೆ ಹೈಪೋಥೈರಾಯ್ಡಿಸಮ್ ನಾವು ಥೈರಾಕ್ಸಿನ್ ಟ್ಯಾಬ್ಲೆಟ್ ಸಪ್ಲಿಮೆಂಟ್ ಮಾಡಿ ಅದನ್ನ ಯು ಥೈರಾಯ್ಡ್ ಸ್ಟೇಟ್ ತರ್ತೇವೆ. ಮತ್ತೆ ಆ ಥೈರಾಯ್ಡ್ ಗ್ಲ್ಯಾಂಡ್ ಏನಾದ್ರೆ ಅಲ್ಲಿ ಗೆಡ್ಡೆ, ನಾಡ್ಯೂಲ್ ಅಂತ ಹೇಳ್ತೇವೆ, ಗೆಡ್ಡೆ ಏನಾದ್ರು ಇದ್ರೆ ಅದನ್ನ ಸರ್ಜಿಕಲ್ ನಾವು ಟ್ರೀಟ್ ಮಾಡಿ ಆ ಗೆಡ್ಡೆನ ತೆಗಿತೇವೆ. ಸೊ ಕ್ಯಾನ್ಸರ್ನು ನಾವು ಡಿಟೆಕ್ಟ್ ಮಾಡಬೇಕಾಗ್ತದೆ. ಥೈರಾಯ್ಡ್ ಕ್ಯಾನ್ಸರ್ ತುಂಬಾ ಕಾಮನ್ ಆಗಿದೆ. ಈಗ ತಾವು ವೈದ್ಯರು ಹೇಳ್ತಾ ಇರ್ತೀರ ಯಾವುದೇ ಒಂದು ಸಮಸ್ಯೆ ಬರ್ದಿರೋ ಹಾಗೆ ನೋಡ್ಕೊಳ್ಳೋದೇ ಒಳ್ಳೇದು ಅಂತ. ಈಗ ಈ ಥೈರಾಯ್ಡ್ ಕಾಯಿಲೆ ಬರ್ದಿರೋ ಹಾಗೆ ಏನಾದರೂ ತಡೆಗಟ್ಟೋದಕ್ಕೆ ಸಾಧ್ಯನಾ? ತಡ್ಕೊಟ್ಬೋದು, ಕೆಲವು ಮಾತ್ರ ಕಷ್ಟ. ಈಗ ಜೆನೆಟಿಕ್ ಅಲ್ಲಿ ಬರುವಂಥದ್ದು ನಮ್ಮ ಕೈಲಿ ಇರೋದಿಲ್ಲ ಅದು, ಅಥವಾ ಆಟೋ ಇಮ್ಯೂನ್ ಬರುವಂಥದ್ದು ಥೈರಾಯ್ಡ್ ಪ್ರಾಬ್ಲಮ್ ನಮ್ಮ ಕೈಲಿ ಇರೋದಿಲ್ಲ. ಬೇರೆ ಐಡಿನ್ ಡಿಫಿಷಿಯನ್ಸಿ ಅಂಥದ್ದು ಡಯಟ್ರಿ ಪ್ರಾಬ್ಲಮ್ ಇರೋದನ್ನು ಡೆಫಿನೆಟ್ ಆಗಿ ನಾವು ತಡೆಗಟ್ಟಬಹುದು. ಅಂದರೆ ಏನೇನು ಮುಂಜಾಗ್ರತೆ ವಹಿಸ್ಬೋದು ಅಂತೀರಿ? ಸೊ ಐಡಿನ್ ಸಪ್ಲಿಮೆಂಟ್, ನಾವು ಐಡಿನ್ ಇರುವಂತದ್ದು ಪದಾರ್ಥ ಹೆಚ್ಚು ಬಳಸಬೇಕು, ಆಹಾರದಲ್ಲಿ ಇರ್ಬೋದು, ಅಥವಾ ಅಯೋಡೈಸ್ ಸಾಲ್ಟ್. ಈಗೆಲ್ಲ ಗವರ್ಮೆಂಟ್ ಅವರು ಅಯೋಡೈಸ್ ಸಾಲ್ಟ್ ಮಾಡಿದ್ದಾರೆ.
ಸೊ ಅಯೋಡೈಸ್ ಸಾಲ್ಟ್ ನಾವು ಹೆಚ್ಚು ಉಪಯೋಗಿಸಿ, ಮತ್ತೆ ಕೆಲವು ಆಂಟಿ ಥೈರಾಯ್ಡ್ ಫುಡ್ಸ್ ಇದೆ ಅಂಥದ್ನೆಲ್ಲ ಸ್ವಲ್ಪ ವಾರಕ್ಕೆ ಕಮ್ಮಿ ಉಪಯೋಗಿಸ್ಬೇಕು. ಫಾರ್ ಎಕ್ಸಾಂಪಲ್ ಕ್ಯಾಬೇಜ್ ಇರ್ಬೋದು ಅಥವಾ ಕಾಲಿಫ್ಲವರ್ ಇರ್ಬೋದು. ಕೆಲವು ಐಟಮ್ಸ್ ಸ್ವಲ್ಪ ಆಂಟಿ ಥೈರಾಯ್ಡ್ ಆಕ್ಟಿವಿಟೀಸ್ ಇರ್ತದೆ, ಅದನ್ನ ಜಾಸ್ತಿ ಯೂಸ್ ಮಾಡಬಾರ್ದು. ನಾವು ಸ್ವಲ್ಪ ಕಮ್ಮಿ ಯೂಸ್ ಮಾಡಿದ್ರೆ ಒಳ್ಳೇದು. ಅಂದರೆ ಈ ಎಲೆಕೋಸು ಮತ್ತು ಹೂಕೋಸು ಅಂತ ತಾವು ಹೇಳಿದ್ರಿ, ಹೌದು, ಅದರಲ್ಲಿ ಕೂಡ ಅಯೋಡಿನ್ ಅಂಶ ಏನಾದರೂ ಇದೆಯಾ? ಅದೆಲ್ಲ ಆಂಟಿ ಥೈರಾಯ್ಡ್ ವೆಜಿಟೇಬಲ್ಸ್ ಅಂತ ಹೇಳ್ತೀವಿ ನಾವು. ಸೊ ಅಯೋಡಿನ್ ಅಂಶ ಕಮ್ಮಿ ಇರ್ತದೆ, ಅದರಿಂದ ನಾವು ಅದನ್ನು ಡಯಟ್ರಿ ಮಾಡಿಫಿಕೇಶನ್ ಮಾಡಿಕೊಂಡು ಇದನ್ನು ಸ್ವಲ್ಪ ಕಮ್ಮಿ ಉಪಯೋಗಿಸಿದ್ರೆ ಒಳ್ಳೇದು ಅಂತ ನಾವು ಅವರಿಗೆ ಕಮ್ಮಿ ಉಪಯೋಗಿಸೋಕ್ಕೆ ಹೇಳ್ತೀವಿ. ವಾರಕ್ಕೆ ಒಂದ್ಸರಿ ಬೇಕಾದ್ರೆ ಉಪಯೋಗಿಸ್ಬೋದು, 2 ಸರಿ ಉಪಯೋಗಿಸ್ಬೋದು. ಡೈಲಿ ಅದನ್ನೇ ತಿಂತಾ ಇದ್ರೆ ಅದು ನಮಗೆ ಸ್ವಲ್ಪ ಆಂಟಿ ಥೈರಾಯ್ಡ್ ಮೇಲೆ ಪರಿಣಾಮ ಬೀರೋ ಸಾಧ್ಯತೆ ಇದೆ. ಅಂದ್ರೆ ಪ್ರಮಾಣ ಹೆಚ್ಚಾಗಂಗೆ ಆಗ್ಬೋದು ಅಂತ ಹೇಳ್ಬೋದು. ಮತ್ತೆ ಇದು ಏನಾದರೂ ಸಂತಾನೋತ್ಪತ್ತಿ ಸಮಸ್ಯೆಗಳಿಗೆ ಕಾರಣ ಆಗ್ಬೋದಾ ಈ ಥೈರಾಯ್ಡ್ ಸಮಸ್ಯೆ? ಹೌದು, ಅದರಲ್ಲಿ ಏನಾಗ್ತದೆ, ಮಿಸ್ಕ್ಯಾರೇಜ್ ಅಂತದ್ದು ಮತ್ತೆ ಮೆನ್ಸ್ಟ್ರಲ್ ಡಿಸಾರ್ಡರ್ಸ್ ಲೇಡೀಸ್ ಅಲ್ಲಿ ಕಂಡು ಬರುವಂತದ್ದು ಒಂದು ಹಾರ್ಮೋನ್ ಇದು. ಅದರಿಂದ ಕೆಲವು ಪ್ರೆಗ್ನೆನ್ಸಿ ಡಿಲೇ ಆಗುವಂಥದ್ದು. ಅದಕ್ಕೆ ಅವರು ಎಂಡೋಕ್ರೈನಾಲಜಿಸ್ಟ್ ಹತ್ರ ಒಪಿನಿಯನ್ ತಗೊಂಡು ಗೈನಕಾಲಜಿಸ್ಟ್, ಯೂಶಲ್ ಆಗಿ ಗೈನಕಾಲಜಿಸ್ಟ್ ಏನ್ ಮಾಡ್ತಾರೆ, ಕಳಿಸ್ತಾರೆ, ಅವರು ಎಂಡೋಕ್ರೈನಾಲಜಿ ಒಪಿನಿಯನ್ ಕಳಿಸ್ತಾರೆ ಅಥವಾ ಫಿಸಿಷಿಯನ್ ಹತ್ರ ಫಸ್ಟ್ ಒಪಿನಿಯನ್ ಕಳಿಸ್ತಾರೆ. ಗೆಡ್ಡೆ ಏನು ಇಲ್ಲ ಅಂದ್ರೆ, ಗೆಡ್ಡೆ ಇದ್ರೆ ಅದನ್ನ ನಾವು ಯೂಶಲ್ ಆಗಿ ಅದನ್ನ ಟ್ರೀಟ್ ಮಾಡ್ತೇವೆ, ನಾವು ಅದನ್ನ ಆಪರೇಟ್ ಮಾಡಿ ತೆಗಿತೇವೆ. ಅವ್ರನ್ನ ಥೈರಾಯ್ಡ್ ಸ್ಟೇಟ್ಗೆ ತಂದು ಮತ್ತೆ ಗೆಡ್ಡೆನ ನಾವು ತೆಗಿತೇವೆ, ಥೈರಾಯ್ಡೆಕ್ಟಮಿ ಅಂತ ಮಾಡ್ತೇವೆ. ಮಾಡಿಬಿಟ್ಟು ನಾವು ಅವ್ರಿಗೆ ಪ್ರಾಬ್ಲಮ್ ಬರ್ದಂಗೆ ನೋಡ್ಕೊಳ್ತೇವೆ. ಈಗ ಔಷಧಿಯನ್ನು ಸೇವಿಸೋದಾದರೆ ಅವರು ಅದನ್ನು ಹೇಗೆ ಮಾಡಬೇಕಾಗತ್ತೆ? ಅಂದರೆ ಜೀವನ ಪರ್ಯಂತ ತಗೋಬೇಕಾಗತ್ತಾ, ಹೇಗೆ ಅದು? ಈಗ ಫಾರ್ ಎಕ್ಸಾಂಪಲ್ ಥೈರಾಯ್ಡ್ ಸರ್ಜರಿ ಮಾಡ್ತೇವೆ, ಟೋಟಲ್ ಥೈರಾಯ್ಡೆಕ್ಟಮಿ ಸುಮಾರು ಕಡೆ ನಾವು ಮಾಡ್ತೇವೆ. ಟೋಟಲ್ ಫುಲ್ ಥೈರಾಯ್ಡ್, ಅದು ಕ್ಯಾನ್ಸರ್ ರಿಸ್ಕ್ ಇರ್ಬೋದು ಅಥವಾ ತುಂಬಾ ಗೆಡ್ಡೆಗಳು ಇರ್ಬೋದು ಅದರಲ್ಲಿ, ಅಂತ ಟೈಮ್, ಅಥವಾ ಕ್ಯಾನ್ಸರ್ ಇರ್ಬೋದು, ಅರ್ಲಿ ಕ್ಯಾನ್ಸರ್ ಇರ್ಬೋದು. ಸೊ ಅಂತ ಕಡೆ ನಾವು ಟೋಟಲ್ ಥೈರಾಯ್ಡೆಕ್ಟಮಿ ಮಾಡಿಬಿಡ್ತೇವೆ. ಸೊ ಆವಾಗ ಅವ್ರಿಗೆ ಬಾಡಿಲಿ ಥೈರಾಯ್ಡ್ ಹಾರ್ಮೋನ್ ಇರೋದಿಲ್ಲ, T3 T4 ಉತ್ಪನ್ನ ಇರೋದಿಲ್ಲ. ಅದರಿಂದ ನಾವು ಸಪ್ಲಿಮೆಂಟ್ ಕೊಡಬೇಕಾಗ್ತದೆ, ಲೈಫ್ ಲಾಂಗ್ ಟ್ರೀಟ್ಮೆಂಟ್ ತಗೋಬೇಕಾಗ್ತದೆ. ಒಟ್ಟಾರೆ ಡಾಕ್ಟರ್ ಮೋಹನ್ ಅಪ್ಪಾಜಿ ಅವರೇ, ಈ ಥೈರಾಯ್ಡ್ ಕಾಯಿಲೆಗಳಿಗೆ ಸಂಬಂಧಪಟ್ಟ ಹಾಗೆ ನಮ್ಮ ಕೇಳುಗರಿಗೆ ಏನು ಹೇಳೋದಕ್ಕೆ ಇಚ್ಛೆ ಪಡ್ತೀರಾ? ಈಗ ಕೊಡಗಿನಲ್ಲಿ ಈ ಥೈರಾಯ್ಡ್ ಸಮಸ್ಯೆ ಸ್ವಲ್ಪ ಕಾಮನ್ ಆಗಿರ್ತದೆ. ಆಕ್ಚುಲ್ ಆಗಿ ನೀವು ಏನು ಮಾಡ್ಬೋದು, ಒಂದು ಪ್ರಿವೆಂಟಿವ್ ಮೆಷರ್ ಆಗಿ ನೀವು ಇವಾಗ ನಾವು ಆಹಾರ ಪದ್ಧತಿ ಹೇಳಿದೆ ನಾನು. ಇನ್ನೊಂದು ಏನು ಮಾಡ್ಬೋದು ಅಂದರೆ, ನೀವು ಕನ್ನಡಿ ಮುಂದೆ ನಿಂತ್ಕೊಂಡು ಈ ಥೈರಾಯ್ಡ್ ಗ್ಲ್ಯಾಂಡ್ ನಿಮಗೆ ಹೇಳಿದೆ ಯಾವ ಜಾಗದಲ್ಲಿ ಇರ್ತದೆ ಅಂತ, ಅದಕ್ಕೆ ಮಸಾಜ್ ಕೊಡ್ಬೋದು ನೀವು. ಎವ್ರಿ ಡೇ ಮಾರ್ನಿಂಗ್ ಒಂದು 5 ಮಿನಿಟ್ಸ್ ಮಸಾಜ್ ಕೊಟ್ಟರೆ ಅದೊಂದು ಸ್ಟಿಮ್ಯುಲೇಷನ್ ಥರ ಅದು. ಸೊ ಮಸಾಜ್ ಕೊಡ್ಬೋದು. ಮತ್ತು ರೆಗ್ಯುಲರ್ ಆಗಿ ನೀವು ಚೆಕ್ ಮಾಡಬೇಕಾಗ್ತದೆ, ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಮಾಡಿಸ್ಕೋಬೋದು ಡಾಕ್ಟರ್ ಹತ್ರ ಸಲಹೆ ತಗೋಬೇಕು. ಯಾಕೆಂದ್ರೆ ಇದು ಒಂದು ಕಾಮನ್ ಡಿಸಾರ್ಡರ್ ಪ್ರಾಬ್ಲಮ್. ಮತ್ತೆ ಸ್ವೆಲ್ಲಿಂಗ್ ಏನಾರು ಕಂಡು ಬಂದ್ರೆ ಡೆಫಿನೆಟ್ ಆಗಿ ನೀವು ಅದನ್ನ ಇನ್ವೆಸ್ಟಿಗೇಟ್ ಮಾಡಬೇಕು. ಅದು ಬಿನೈನ್ ಅಂದ್ರೆ ಅದು ಕೆಟ್ಟ ಕಾಯಿಲೆ ಇರೋದಿಲ್ಲ. ಕ್ಯಾನ್ಸರಸ್ ಗೆಡ್ಡೆ ಅಂದ್ರೆ ಅದನ್ನ ನೀವು ಡೆಫಿನೆಟ್ ಆಗಿ ಟ್ರೀಟ್ಮೆಂಟ್ ಇಮಿಡಿಯೇಟ್ ಆಗಿ ತಗೋಬೇಕಾಗ್ತದೆ. ಸೊ ಅದಕ್ಕೆ ಡಾಕ್ಟರ್ ಹತ್ರ ಹೋಗಿ ಸಲಹೆ ತಗೊಂಡು ಅದನ್ನ ಒಳ್ಳೆ ಗ್ರೋತ್ ಅಥವಾ ಕೆಟ್ಟ ಗ್ರೋತ್ ಅನ್ನೋದನ್ನ ಇನ್ವೆಸ್ಟಿಗೇಟ್ ಮಾಡಬೇಕಾಗ್ತದೆ. ಸೊ ಅದ್ರ ಬಗ್ಗೆ ಎಚ್ಚರಿಕೆಯಿಂದ ಇರಬೇಕು. ಸೊ ತಮ್ಮ ಡಾಕ್ಟರ್ ಹತ್ರ ಹೋಗ್ಬಿಟ್ಟು ಸಲಹೆ ಕೇಳ್ಬೋದು. ಈಗ ನಮ್ಮ ಕೊಡಗು ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯಲ್ಲಿ ಇದಕ್ಕೆ ಚಿಕಿತ್ಸೆ ಸಿಗುತ್ತಾ? ಹೌದು, ಇದಕ್ಕೆ ಚಿಕಿತ್ಸೆ ನಾವು ಮಾಡ್ತೀವಿ. ಫಸ್ಟ್ ಫಿಸಿಷಿಯನ್ ನೋಡ್ತಾರೆ. ಫಿಸಿಷಿಯನ್ ನೋಡಿ ಅದನ್ನ ಹೈಪರ್ ಥೈರಾಯ್ಡ್, ಹೈಪೋಥೈರಾಯ್ಡ್, ಆಟೋಮ್ಯೂನ್ ಅಥವಾ ಇನ್ಫೆಕ್ಷನ್ ಎಲ್ಲ ಇದು ಮಾಡಿ, ಏನಾದ್ರು ಗೆಡ್ಡೆ ಬಂದಲ್ಲಿ ನಮಗೆ ENT ಡಿಪಾರ್ಟ್ಮೆಂಟ್ಗೆ ಕಳಿಸ್ತಾರೆ. ನಾವು ಅದು ಒಳ್ಳೆ ಗೆಡ್ಡೆನ ಅಥವಾ ಕೆಟ್ಟ ಕಾಯಿಲೆನ ಅಂತ ಇನ್ವೆಸ್ಟಿಗೇಟ್ ಮಾಡಿ ಶಸ್ತ್ರಚಿಕಿತ್ಸೆ ಮೂಲಕ ಅದನ್ನ ಕ್ಯೂರ್ ಮಾಡ್ತೇವೆ. ಆತ್ಮೀಯ ಕೇಳಿಗರೆ, ತಮಗೆ ಈ ಥೈರಾಯ್ಡ್ ಕಾಯಿಲೆಗಳ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯಿತು ಅಂದರೆ ಡಾಕ್ಟರ್ ಮೋಹನ್ ಅಪ್ಪಾಜಿ ಅವರನ್ನು ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಸ್ಬೋದು. ದೂರವಾಣಿ ಸಂಖ್ಯೆ ಹೀಗಿದೆ: 9845471569. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ: 9845471569. ತುಂಬ ಸಂತೋಷ ಡಾಕ್ಟರ್ ಮೋಹನ್ ಅಪ್ಪಾಜಿಯವರೇ, ತಾವಿದುವರೆಗೂ ನಮ್ಮ ಕೇಳುಗರಿಗೆ ಈ ಥೈರಾಯ್ಡ್ ಕಾಯಿಲೆ ಬಗ್ಗೆ ಸಾಕಷ್ಟು ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದಾರೆ. ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ, ಧನ್ಯವಾದಗಳು. ಇದುವರೆಗೆ ಥೈರಾಯ್ಡ್ ಕಾಯಿಲೆ ಮತ್ತು ಚಿಕಿತ್ಸೆ ಈ ಕುರಿತು ಮಡಿಕೇರಿಯ ಕೊಡಗು ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯ ತುರ್ತು ಚಿಕಿತ್ಸಾ ವಿಭಾಗದ ಪ್ರಾಧ್ಯಾಪಕರು, ಮುಖ್ಯಸ್ಥರು ಹಾಗೂ ಕಿವಿ ಮೂಗು ಗಂಟಲಿನ ಹಿರಿಯ ತಜ್ಞ ವೈದ್ಯರಾದ
ಡಾಕ್ಟರ್ ಮೋಹನ್ ಅಪ್ಪಾಜಿ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ. ಸಂದರ್ಶಕರು ಪಿಎಂ ಜಗದೀಶ್. ಇಂದಿನ ಈ ಆರೋಗ್ಯ ಸಂಚಿಕೆ ಮಡಿಕೇರಿ ಆಕಾಶವಾಣಿ ಕೇಂದ್ರದ ಕೊಡುಗೆ.